ಎಲ್ರಿಗೂ ನಮಸ್ಕಾರ. ಇವತ್ತು ಹಸಿರುಮಕ್ಕಿ ಬ್ರಿಡ್ಜ್ ಬಗ್ಗೆ ತಿಳ್ಕೊಳ್ಳೋಣ. ಈ ಹಸಿರುಮಕ್ಕಿ ಬ್ರಿಡ್ಜ್ ಬೇಸಿಕಲಿ ಸಾಗರದಿಂದ ಕೊಲ್ಲೂರಿಗೆ ಹೋಗುವಂಥ ರೋಡಲ್ಲಿ ಬರುತ್ತೆ. ನಮಗೆಲ್ಲ ಗೊತ್ತಿರ್ಬೋದು, ಆಲ್ರೆಡಿ ಸಿಗಂದೂರು ಬ್ರಿಡ್ಜ್ ಆಲ್ರೆಡಿ ಓಪನ್ ಇದೆ. ಸೊ ಇದು ಬೇಸಿಕಲಿ ಸಾಗರದಿಂದ ಬೈಂದೂರು ಅಥವಾ ಕೊಲ್ಲೂರಿಗೆ ಹೋಗೋರು ಸಿಗಂದೂರು ಮೇಲೆ ಕಡೆ ಹೋಗ್ಬೋದು, ಅಥವಾ ಈ ಒಂದು ಹಸಿರುಮಕ್ಕಿ ಬ್ರಿಡ್ಜ್ ಮುಖಾಂತರ ಕೂಡ ಹೋಗ್ಬೋದು. ಹುಲಿದೇವರ ಬನ ಅಂತ ಏನು ಊರಿದೆಯಲ್ವಾ, ಇಲ್ಲಿ ಲೆಫ್ಟ್ ತೊಗೊಂಡ್ರೆ ನಾವು ಈ ಕಡೆ ಹಸಿರುಮಕ್ಕಿ ಲಾಂಚ್ ಕಡೆಗೆ ಬರ್ತೀವಿ. ಈಗ ಅಲ್ಲಿ ಫೆರಿ ಸರ್ವಿಸಸ್ ಆಲ್ರೆಡಿ ಇದೆ. ಮೊದಲು ಇಲ್ಲೂ ಫೆರಿ ಸರ್ವಿಸಸ್ ಇತ್ತು, ಮತ್ತು ಸಿಗಂದೂರು ಹತ್ರ ಇತ್ತು. ಇವಾಗ ಸಿಗಂದೂರು ಹತ್ರ ಬ್ರಿಡ್ಜ್ ಬಂದಾದಮೇಲೆ ಇವಾಗ ಇಲ್ಲಿ ಸ್ಟಾಪ್ ಮಾಡಿದ್ದಾರೆ. ಸೊ ಇದು ಸ್ವಲ್ಪ ತುಮರಿ ಮೇಲೆ ಹೋಗೋದು ಸ್ವಲ್ಪ ರೋಡು ಜಾಸ್ತಿ ಇರೋದ್ರಿಂದ ಕೆಲವರು ಕೊಲ್ಲೂರಿಗೆ ಹೋಗೋರು, ಡೈರೆಕ್ಟಾಗಿ ಕೊಲ್ಲೂರಿಗೆ ಹೋಗೋರು ಈ ರೋಡ್ನ ಉಪಯೋಗಿಸ್ತಾರೆ. ಈವನ್ ಬೈಂದೂರು ಹೋಗೋರು ಕೂಡ ಈ ರೂಟ್ ಮುಖಾಂತರ ಹೋಗ್ತಾರೆ ಕೆಲವರು. ಸೊ ಈ ಬ್ರಿಡ್ಜು 2017ರಲ್ಲಿ ಸ್ಯಾಂಕ್ಷನ್ ಆಗಿತ್ತು. ಕಾಗೋಡು ತಿಮ್ಮಪ್ಪ ಅವರು ಸ್ಪೀಕರ್ ಆಗಿದ್ದಾಗ ಅದು ಸ್ಯಾಂಕ್ಷನ್ ಆಗಿತ್ತು. ಬಟ್ ಇದುವರೆಗೂ ಇನ್ನು ಕುಂಠಿತವಾಗಿ ಕೆಲಸ ನಡೀತಾ ಇದೆ. ಮೋಸ್ಟ್ ಪ್ರಾಬಬ್ಲಿ 2026 ಒಳಗಡೆ ಇದು ಓಪನ್ ಆಗೋ ಸಾಧ್ಯತೆ ಇದೆ. ಸೊ ಇದ್ರ ಬಗ್ಗೆ ತಿಳ್ಕೊಳ್ಳೋಣ. ಹಾಗೆ ವಿಜುವಲ್ಸ್ ಕೂಡ ಇದ್ದಾವೆ. ಸೋ ಫಾರ್ ಎಷ್ಟು ವರ್ಕ್ ಪ್ರೋಗ್ರೆಸ್ ಆಗಿದೆ ಅದು ಕೂಡ ನೋಡೋಣ. ಆಲ್ಮೋಸ್ಟ್ ನಮ್ಮ ಪ್ರಕಾರ 70 to 80% ಫಿಸಿಕಲ್ ವರ್ಕ್ ಪ್ರೋಗ್ರೆಸ್ ಆಗಿದೆ. ಇನ್ನು 20 to 30% ಇದೆ. ಬೇಸಿಕಲಿ ಗೇಟರ್ ಲಾಂಚಿಂಗ್ ಆಗ್ಬೋದು, ಅದ್ರ ಜೊತೆಗೆ ರೋಡ್ ವರ್ಕ್ಸ್ ಕೂಡ ಇನ್ನು ಪೆಂಡಿಂಗ್ ಇದ್ದಾವೆ. ಇದು ಹಸಿರುಮಕ್ಕಿ ಸ್ಯಾಂಕ್ಷನ್ಡ್ ಪ್ರಾಜೆಕ್ಟ್ ಡೀಟೇಲ್ಸ್ ಇದು. ಸೊ ಇದು ಸ್ಯಾಂಕ್ಷನ್ ಆಗಿದ್ದಾಗ 2017ರಲ್ಲಿ ಹಸಿರುಮಕ್ಕಿ ಬ್ರಿಡ್ಜ್ಗೆ 87 ಕೋಟಿ ಸ್ಯಾಂಕ್ಷನ್ ಆಗಿತ್ತು. ಈ 80 ಕೋಟಿಯಲ್ಲಿ ಟೋಟಲ್ ಆಗಿ ಲೆಂತ್ ಬಂದು 1.15 ಕಿಲೋಮೀಟರ್ಸ್. ಹಾಗೆ ಟೋಟಲ್ 33 ಸ್ಪ್ಯಾನ್ಸ್ ಆಫ್ 35 ಮೀಟರ್ಸ್ ಈಚ್. ಆಮೇಲೆ ಮೈನ್ ಕ್ಯಾರೇಜ್ ವೇ ಬಂದು 7.5 ಮೀಟರ್ಸ್. ನೋ ಫುಟ್ಪಾತ್ ಇರೋದಿಲ್ಲ ಇದರಲ್ಲಿ. ಸಿಗಂದೂರಲ್ಲಿ ಫುಟ್ಪಾತ್ ಇದೆ. ಸಿಗಂದೂರು ಫ್ಲೈಓವರ್ಗೆ ಬ್ರಿಡ್ಜ್ಗೆ ಫುಟ್ಪಾತ್ ಇದೆ, ಇದಕ್ಕೆ ಫುಟ್ಪಾತ್ ಇಲ್ಲ. ಆಮೇಲೆ ಇದು ಕ್ಯಾಂಟಿಲವರ್ ಟೈಪ್ ಬ್ರಿಡ್ಜ್, PSC ಗೇಡರ್ಸ್ ಯೂಸ್ ಮಾಡಿದ್ದಾರೆ. ಓಕೆ, ಇನ್ನು ಪ್ಲಾನಿಂಗ್ ಯಾವ ಥರ ಆಗಿದೆ ಆ ಡ್ರಾಯಿಂಗ್ಸ್ ಚೆಕ್ ಮಾಡೋದಾದರೆ, ಸೊ ಈ ಕಡೆ ಸಾಗರ ಮತ್ತು ಕೊಲ್ಲೇರು, ಈ ಕಡೆ ನಿಟ್ಟೂರು, ಬೈಂದೂರು ಮತ್ತು ಕೊಲ್ಲೂರು. ಇಷ್ಟೇ. ಇನ್ನೆಲ್ಲ ನೀವು ನೋಡ್ಬೋದು, ಜಸ್ಟ್ ಕ್ಯಾರೇಜ್ ವೇ ಬಂದು 7 ಮೀಟರ್ಸ್ ಅಷ್ಟೇ. ಮಿಕ್ಕಿರೋದೆಲ್ಲ ಆ ಕಡೆ ಶೋಲ್ಡರ್ಸ್ ಅಷ್ಟೇ. ಸೊ ಇದು ರೋಡ್ ಪ್ಲ್ಯಾನ್. ಈಗ ವಿಜುವಲ್ಸ್ ನೋಡೋಣ. ವರ್ಕ್ ನಾನೇನು 70 to 80% ಆಗಿದೆಯೋ ಅದನ್ನು ತೋರಿಸ್ತೀನಿ.